ಅಂತ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ನಾವು ಲೈಸೆನ್ಸ್ ಫ್ರೀಯಾಗಿ ಕೊಡ್ತೀವಿ. ಇಲ್ಲಿ ಏನು ನಮ್ಮ ಸರ್ಕಾರದ ವರ್ಷಕ್ಕೆ 100 ರೂಪಾಯಿ ಇರುತ್ತೆ ಫೀಸು. ಆ ಫೀಸ್ ಕಟ್ಸ್ಕೊಂಡು ನಾವು ಲೈಸೆನ್ಸ್ ಕೊಡ್ತೀವಿ. ಆದ್ರೆ ಆ ಸಂಘದಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಂತೆ, ಅವ್ರಿಗೆ 3.5 ಲಕ್ಷ ರೂಪಾಯಿ ಕೊಡ್ಬೇಕಂತೆ. ಅದು ನನ್ನ ಹತ್ರ ವಿಡಿಯೋಗಳಿದೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕಾಪಿನ ಡಿಸಿ ಅವ್ರಿಗೂ ಕೊಟ್ಟಿದ್ದಾರೆ. ಅದೇ ಸೇಮ್ ಕಂಪ್ಲೇಂಟ್ ಕಾಪಿ ನಾನು ಡೈರೆಕ್ಟರ್ ಅವರು ಕೊಟ್ಟಿದ್ದೀನಿ. ಮತ್ತೆ ಆ ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ, 2018ಕ್ಕೆ ಲ್ಯಾಪ್ಸ್ ಆಗೋಗಿದೆ. ಈ ತರ ಎಲ್ಲ ಅನಧಿಕೃತವಾಗಿ ಸಂಘಗಳನ್ನ ಮಾಡಿಕೊಂಡು ಅವ್ರ ಸಂಘದಲ್ಲಿ ಅವರು ಬೇರೆ ಬೇರೆ ಚಟುವಟಿಕೆಗಳು ನಡೆಸ್ಕೊಳ್ಳೋದಕ್ಕೋಸ್ಕರ, ಟೂರು ಟ್ರಿಪ್ ಮಾಡ್ಕೊಳ್ಳೋದಕ್ಕೋಸ್ಕರ, ರೈತರನ್ನ ಹಾಳು ಮಾಡೋದಕ್ಕೋಸ್ಕರ ಈಗ ಹೊಸದಾಗಿ ಯಾರೋ ಒಬ್ರು ಬಂಡವಾಳ ಹಾಕಿ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಮಿಷನ್ ಲೈಸೆನ್ಸ್ ಬರ್ತಾರೆ. ನಾವು ಅವ್ರಿಗೆ ಲೈಸೆನ್ಸ್ ಕೊಡ್ತೀನಿ, ವ್ಯಾಪಾರ ವಹಿವಾಟು ಮಾಡಿ ನಮ್ಗೆ RMC ಕಟ್ಟಿ ಅಂತ ಹೇಳ್ಬಿಟ್ಟು. ಆದ್ರೆ ಅಲ್ಲಿ ತರಕಾರಿ ವ್ಯಾಪಾರ ವಹಿವಾಟು ಮಾಡ್ಬೇಕಂತಂದ್ರೆ ಅವ್ರಿಗೆ ಅವ್ರ ಸಂಘಕ್ಕೆ 3,50,000 ರೂಪಾಯಿ ದುಡ್ಡು ಕಟ್ಬೇಕಂತೆ. ಇದು ಯಾವ್ದು ರೂಲ್ಸ್, ಎಲ್ಲಿದೆ ಇದೆಲ್ಲ? ನಾನು ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ನಾವೆಲ್ಲ ತಾಕೀತ್ ಮಾಡಿದೀವಿ. ಅವೆಲ್ಲ ಮಾಡಿದಕ್ಕೋಸ್ಕರ ಈ ಅಮ್ಮ ಬಂದ್ಮೇಲೆಲ್ಲ ಹೊಸ ರೂಲ್ಸ್ ಮಾಡ್ತಾ ಇದ್ದಾರೆ. ರೈತರಿಗೆ ನಾವ್ ಹೆಂಗೋ ಮಾಡ್ಕೊಂಡು ಹೊಟ್ಟೋಗ್ತಾ ಇದ್ವಿ ಅಂತ ಹೇಳ್ಬಿಟ್ಟದನ್ನ ಆ ಉದ್ದೇಶಕ್ಕೋಸ್ಕರ ನನ್ನ ಮೇಲೆ ಇಲ್ದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ ನಡೀರಿ ಸರ್, ಈಗ ಒಬ್ಬೊಬ್ಬರ ಹತ್ರ ಹೋಗೋಣ, ನಡೀರಿ ಸರ್, ಈಗ ಎಷ್ಟು ಅರೈವಲ್ಸ್ ಇರುತ್ತೆ ಅಂತ ನೋಡಿಸ್ತೀನಿ ನಾನು. ನಾವು ಅರೈವಲ್ಸ್ ಬರ್ಸಿದ್ರೆ ಹೋಗ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಅರೈವಲ್ಸ್ ಬರೀಬಾರ್ದು ಅಂತ ಗಲಾಟೆ ಮಾಡ್ತಾರೆ. ನೀನ್ ಅಲ್ಲಿ ನೋಡ್ಕೊಡ್ತೀವಿ, ಇಲ್ಲಿ ನೋಡ್ಕೊಡ್ತೀವಿ ಅಂತ ಗಲಾಟೆ ಮಾಡ್ತಾರೆ. ಪಾಪ ಅವರು ಸ್ಟಾಫ್ ಭಯ ಪಡ್ತಾರೆ, ಸೆಕ್ಯೂರಿಟಿ ಅವರು. ನಾನು DC ಸರ್ ಹತ್ರ ಅದೆಲ್ಲ ಗಮನಕ್ಕೆ ತಂದಿದ್ದೀನಿ. ಸರ್ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಸರ್ ಹೇಳಿದ್ದಾರೆ, ಎಷ್ಟು ಅರೈವಲ್ಸ್ ಬರೀತೋ ಅಷ್ಟು ಬರೀರಮ್ಮ, ನೀವು ನೋಟಿಸ್ ಕೊಡೋಣ ಅಂತ ಹೇಳಿದ್ದಾರೆ. ಬಟ್ ನಾವು ಅಲ್ಲಿ ಬರೆಯಕ್ಕೆ ಬಿಡೋದಿಲ್ಲ. ಅವರಲ್ಲಿ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈಗ ಕಮಿಷನ್ ತಗೊಳಕ್ಕೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಲ್ಲ ಸರ್. ನೀವು ವ್ಯಾಪಾರ ಮಾಡ್ಬೇಕಂದ್ರೆ ಲೈಸೆನ್ಸ್ ಕೊಡೋದು ಇಂಪಾರ್ಟೆಂಟ್ ಅಲ್ವಾ? ನೀವು ವಿತೌಟ್ ಲೈಸೆನ್ಸ್ ಹೆಂಗ್ ವ್ಯಾಪಾರ ಮಾಡ್ತೀರಾ? ಅವ್ರಿಗೆ ಅದಲ್ಲ, ಅದನ್ನೆಲ್ಲ ನಾವು ಹೇಳಂಗೆ ಇಲ್ಲ. ಅವ್ರು ಹೇಳಿದ್ದನ್ನ ನಾವು ಒಪ್ಕೊಂಡು ಹೋಗಿ. ಸರ್ ಇವತ್ತು ತರಕಾರಿ ಕಲೆಕ್ಷನ್ ನಿಯರ್ಲಿ 5 to 6 lakhs ಬರ್ತಾ ಇದೆ. ಮೊದಲಿಗೆ ನಾನು 30,000, 40,000, 50,000 ಅಂತ ಹೇಗೆ ಬಿದ್ದೋಗ್ತಾ ಇತ್ತು ಅಷ್ಟೇನೆ. ಯಾಕೆಂದ್ರೆ ಇಲ್ಲಿ ಒಂಥರ ಭಯ ಇಡಿಸ್ತಾರೆ ಸರ್. ಭಯ ಇಡಿಸೋ ನೇಚರ್ ಮಾಡ್ತಾರೆ. ನಾನು ಭಯ ಪಡದೆ ಧೈರ್ಯವಾಗಿ ಮನಸ್ಸಾಕ್ಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು. ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ನನಗೇನು ಟ್ರಾನ್ಸ್ಫರ್ ಅಂದ್ರೆ ನಂಗೇನು ಬೇಜಾರೇನಿಲ್ಲ. ಎಲ್ಲಿ ಹೋದ್ರೂ ನಾನು ಕೆಲಸ ಮಾಡ್ತೀನಿ, ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಮತ್ತೆ ಇವ್ರ ಹತ್ರ ಚಿಲ್ಲರೆ ತಗೊಂಡೋಗಿ ಇವ್ರು ನನಗೆ 100 ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ 1,000 ರೂಪಾಯಿ ನಷ್ಟ ಮಾಡ್ತಾರೆ ಸರ್. ಕೇಳಿ ಬೇಕಾಗಿದೆ, ನೀವು ಯಾರನ್ನಾದ್ರೂ ಕೇಳಿ. ಅವರು 100 ರೂಪಾಯಿ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ಟ್ರಾ 1,000 ರೂಪಾಯಿ APMCಗೆ ಲಾಸ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರನೇ ಅವರು ನಮಗೆ ರಸೀದಿ ಹಾಕ್ಬೇಕು, ನಾವು ಮ್ಯಾನ್ಯಲ್ ರಸೀದಿ ಹಾಕೋದು ಬೇಡ, ಇವ್ರಿಗೆ ಯಾರಿಗೂ 100 ರೂಪಾಯಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಆಪರೇಟರ್ನ ಒಬ್ಬರನ್ನ ಇಟ್ಕೊಂಡು ನಾವು ಆನ್ಲೈನ್ ರಸೀದಿ ಪಾಸ್ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ನೀವು ಯಾವಾಗ ಕೇಳಿದ್ರೆ ಈಗಲೂ ತೋರಿಸ್ತೀನಿ, ಬನ್ನಿ ಬೇಕಾಗಿದ್ರೆ. ಈಗ ನಾನು ಕೊಟ್ಟಿರ್ತಕ್ಕಂಥ ಸಮಜಾಯಿಷಿ ಕಾಪಿನೂ ತಮಗೆ ಕೊಡ್ತೀನಿ. ಯಾರು ಸಂಘ ಮಾಡ್ಕೊಂಡ್ರು? ಅವರು JNG ತರಕಾರಿ ದಲ್ಲಾಳರ ಸಂಘ. ನಾನು ನಿಮ್ಗೆ ಕೆಲವೊಂದು ಆಡಿಯೋಗಳಿದೆ, ಕೇಳಿಸ್ಬಿಡ್ಲಾ? ಬಟ್ ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ. ಯಾಕೆ ಅಂತಂತಂದ್ರೆ ಅವರು ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. ನಿಮ್ಗೆ ಕಂಪ್ಲೇಂಟೇ ಕಾಪಿ ಕೊಟ್ಟಿದಾರಲ್ಲ, ಸುಮ್ಮನೆ ಮತ್ತೆ ನಾನು ಯಾಕೆ ಅಂತ 3,20,000 ಕೊಟ್ಟು ನೀವು ವ್ಯಾಪಾರ ಮಾಡಕ್ ಬಿಡಲ್ಲ ಅಂತ ಹೇಳ್ತಾರೆ. ಕೇಳಿ, ಹಿಂದ್ಗಡೆ ಪ್ರಕಾಶ್ ಅಣ್ಣ ಅವರಿದ್ದಾರೆ. ತರಕಾರಿ ಅವರಿಗೆ ಸರ್, ಟೊಮಾಟೋದಲ್ಲಿ ಇದುವರೆಗೂ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಆಕ್ಚುಲಿ ನಾವು ಫೆಸಿಲಿಟೀಸ್ ಕೊಡ್ಬೇಕು, ಕೊಡಕ್ ಆಗ್ತಾ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಜಾಗ ತುಂಬಾ ಚಿಕ್ಕದಾಗಿದೆ. ಆದ್ರೂ ಸಮೇತ ಅವರು ರೈತರಿಗೆ, ಒಬ್ಬ ರೈತರನ್ನು ನಮ್ಗೆ ಟೊಮಾಟೋ ಬಿಲ್ ಕೊಟ್ಟಿಲ್ಲ ಅಂತ ಬಂದಿಲ್ಲ. ಪ್ರತಿಯೊಬ್ಬರನ್ನು ಬಿಲ್ ಕೊಡ್ತಾರೆ. ಪ್ರತಿಯೊಬ್ಬರು ಆನ್ಲೈನ್ ರೆಸಿಪ್ಟ್ ಪಾಸ್ ಮಾಡಿಸ್ತಾರೆ. ಪ್ರತಿಯೊಬ್ಬರು ನಮ್ಗೆ ಕಂಪ್ಯೂಟರ್ ಅಲ್ಲಿ ಬಿಲ್ ತೆಗಿಸಿ ಕೊಡ್ತಾ ಇದ್ದಾರೆ. ಬಟ್ ತರಕಾರಿ ಅವರಿಗೆ ನಾವು ಬಿಲ್ ತಗೊಳ್ಳೋದಕ್ಕೆ, ಬಿಲ್ ಕೊಡೋದಕ್ಕೆ, ರೈತರಿಗೆ ಲೆಕ್ಕ ತಿರುಳಿ ಪಟ್ಟಿ ಕೊಡೋದಕ್ಕೆ, ಮಾಡ್ಸೋದಕ್ಕೆ ನಾವು ತಾಕೀತ್ ಮಾಡ್ತಾ ಇರೋದಕ್ಕೋಸ್ಕರ ಅವ್ರು ನನ್ನ ಮೇಲೆ ಇಲ್ಲದೆ ಅಂತ ಸಮಸ್ಯೆಗಳು ಮಾಡ್ತಾರೆ.